ಸುಡ್ಗಾಡ ಸೆದ್ದರಿಗೆ ಬಾವಿ ನೀರೇ ಗತಿ. ಸುಮಾರು 20 ವರ್ಷಗಳಿಂದಲೂ ವಾಸಿಸುತ್ತಿರುವ ಸಮೀಪದ ನಾಗಬೇನಾಳ ಗ್ರಾಮ ಪಂಚಾಯಿತಿಯ ವೀರೇಶ್ ನಗರದ ಅಲೆಮಾರಿ ಜನಾಂಗ ಸುಡ್ಗಾಡ ಸಿದ್ಧರಿಗೆ ಕುಡಿಯುವ ನೀರಿನ ಸೌಲಭ್ಯವೇ ಇಲ್ಲ. ಸರಿಸುಮಾರು 50ರಿಂದ 70 ಕುಟುಂಬಗಳು ವಾಸಿಸುತ್ತಿರುವ ಇವರಿಗೆ ಕುಡಿಯುವ ನೀರಿನ ಕೊರತೆ ಅಲ್ಲದೆ ರಸ್ತೆ ಚರಂಡಿಗಳ ವ್ಯವಸ್ಥೆಗೆ ಕಲ್ಪಿಸದ ಪರಿಣಾಮ ಜೀನಿ ಗಿಡ ಗಂಟೆಗಳ ಮಧ್ಯೆ ವಾಸಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಗೋಳು ಕೇಳುವವರಿಲ್ಲ ಎಂದು ಬದುಕುತ್ತಿರುವ ಇವರು ಸರ್ಕಾರಿ ಯೋಜನೆಗಳು ಬೇಡವೇ ಬೇಡ, ಮೊದಲು ಕುಡಿಯಲು ನೀರು ಕೊಡಿ ಎನ್ನುತ್ತಿದ್ದಾರೆ. ತೋಟದ ಬಾವಿಯೇ ಗತಿ. ಗ್ರಾಮ ಪಂಚಾಯಿತಿಯವರು ಈವರೆಗೂ ಇವರು ವಾಸಿಸುವ ಸ್ಥಳದಲ್ಲಿ ನೀರಿನ ಸೌಲಭ್ಯ ಕಲ್ಪಿಸದಿರುವುದು ದುರಂತವೇ ಸರಿ. ಹಲವು ಕುಟುಂಬಗಳು ಉದ್ಯೋಗ ಅರಸಿ ಸುತ್ತುತ್ತಿದ್ದು ಮನೆಯಲ್ಲಿ ವೃದ್ಧರು ಮಕ್ಕಳನ್ನ ಬಿಟ್ಟು ಹೋಗಿದ್ದು ನೀರಿಗಾಗಿ ತೋಟದ ತೆರೆದ ಬಾವಿಗೆ ಜೀವ ಕೈಯಲ್ಲಿ ಹಿಡಿದು ತುಂಬಿಕೊಂಡು ಮೇಲೆ ತರಬೇಕಿದೆ. ಮಕ್ಕಳು ಸಹ ಕೊಡಗಳೊಂದಿಗೆ ಪಕ್ಕದ ವೀರೇಶ್ ನಗರದ ಗುಮ್ಮಿಗಳಿಗೆ ಸಂಚರಿಸುವ ವಿಪರೀತ ವಾಹನಗಳ ಮಧ್ಯೆ ರಸ್ತೆ ದಾಟಿ ನೀರು ತರಬೇಕಿದೆ. ಅತ್ತ ತೋಟದ ಬಾವಿಗೆ ತೆರಳುತ್ತಿರುವ ಮಕ್ಕಳಿಗೂ ಸಹ ಜೀವ ಭಯ ಕಾಡುತ್ತಿದೆ ಎನ್ನುತ್ತಾರೆ ಮಹಿಳೆಯರು. ಕರ ಮಾತ್ರ ಬಿಟ್ಟಿಲ್ಲ. ಗ್ರಾಮ ಪಂಚಾಯಿತಿಯವರು ನಮಗೆ ಕರ ತುಂಬಿಸಿಕೊಳ್ಳುವುದು ಮಾತ್ರ ಬಿಟ್ಟಿಲ್ಲ. ಹಲವು ಬಾರಿ ನಮಗೆ ನೀರಿನ ವ್ಯವಸ್ಥೆ ಮಾಡಿ ಎಂದು ಅಂಗಲಾಚಿದರೂ ಕನಿಷ್ಠ ನಮ್ಮತ್ತ ಬಂದು ನೋಡುತ್ತಿಲ್ಲ ಎನ್ನುತ್ತಿರುವ ನಿವಾಸಿಗಳು ಕರ ಮಾತ್ರ ಬಿಟ್ಟಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ತಿರುಗಿ ನೋಡಿದ ಗ್ರಾಮ ಪಂಚಾಯಿತಿಯವರು ಸರ್ಕಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಎಂದು ಕೋಟಿಗಟ್ಟಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುದಾನ ನೀಡುತ್ತಿದೆ. ಆದರೆ ಕರ ತುಂಬುವ ಅಲೆಮಾರಿ ಜನ ಸುಡುಗಾಡು ಸಿದ್ಧರಿಗೆ ಮಾತ್ರ ಈವರೆಗೂ ನೀರಿನ ಸಂಪರ್ಕ ಕಲ್ಪಿಸದ ನಡೆ ಭಾರೀ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸ್ಗಿ, ನಾಲತ್ವಾಡ್. ಒಟ್ಟ ಒಂದು 6 ತಿಂಗಳಿಗೆ ರೇಷನ್ ಕೊಡ್ತಾರ. ಈ ನಮ್ಮನ ಒಟ್ಟ ಏನ್ ಅನುಕೂಲ ಇಲ್ಲ ನೋಡ್ರಿ ಸರ್. ಏನಾರ ಮಾತಾಡಕ್ ಹೋದ್ರ ಒಟ್ಟ ಕಡೆಗ್ ಬರೋದ್ರಿ ಸರ್, ಒಡೆಗ್ ಬರೋದು ಒಟ್ಟ ಇದನ್ನೇ ಒಟ್ಟ ಧಮ್ಕಿ ಯಾವಾರ ತೋರಿಸ್ತಾರ ನೋಡ್ರಿ. ಎಲ್ಲಾರು ಧಮ್ಕಿ ಯಾವಾರ ತೋರಿಸ್ತಾರ ಕೊಡ್ತಾರ್ರಿ. ಅವ್ರು ಒಂದ್ 4 ದಿನ 8 ದಿನ ಮಕ್ಕೊಂತಾನ್ರಿ ಸರ್. ಅವನು ಎಬ್ಬಟ್ ಹಾ ಅನ್ನೋದಿಲ್ಲ, ಹೂ ಅನ್ನೋದಿಲ್ಲ, ಮಿಸ್ಕೊಂಡಂಗಿಲ್ಲ ನೋಡ್ರಿ. ಅವ್ನ ಮುಂದ ಅವ್ರದೇ ಕಾರವಾರ, ಅವ್ರದೇ ಲೆಕ್ಕ. ಅವ್ನು ಯಾವಾಗ ತೆಗೆದು ಕಟ್ತೀರಿ ಅನ್ನೋದಾಗ ಆಗ್ಬಿಡ್ತು ನೋಡ್ರಿ ಸರ್. ಅವ್ರ ಮುಂದೆ ಒಟ್ಟ ಮಿಸ್ಕಂಗಿಲ್ಲ ನೋಡ್ರಿ ಸರ್. ನಮ್ಗೆ ಬಂದಿದ ಅವ್ರ ಅಲ್ಲಿ ಹೋಗಿ ಸಿಕ್ಕಂಗ ನಾವು ಹೋಗಿ ಮಾತಾಡ್ಸ್ಕೊಂಡ್ ನಾವ್ ಏನ್ ಅಂದಿದ್ದ ಅನ್ಸ್ಕೊಂಡ್ ಬಂದ್ ತುಂಬಿಸ್ಕೊಂಡ್ ಬರ್ಬೇಕ್ರಿ ಸರ್. ನೀರು ಕುಡಿಯೋ ನೀರು ಬಂದಿದ್ದವು. ಮತ್ತೆ ಇಲ್ಲೇನೋ ಬರ್ತಾವ್ರಿ ಹೋಗ್ತಾವ್ರಿ ಸರ್. ಅವ್ರು ನೀರು ಒಟ್ಟ ನೀರಿನ ಅನುಕೂಲ ಅನ್ನೋದ ಇಲ್ರಿ. ಸಿಸಿ ರೋಡ್ ಅನುಕೂಲ ಇಲ್ಲ. ಎಲ್ಲದ ಏನ್ ಬಂದಿದ್ರೆ ಅವರೇ ಮಾಡ್ಕೊಂತಾರ ಸರ್. ನಮ್ಗೆ ಏನೇನು ಅನುಕೂಲ ಇಲ್ಲ ನೋಡ್ರಿ ಸರ್. ನಮ್ ಚಿತ್ರ ಮಂದ ಅಂದ್ರೆ ಸರ್ ನಮ್ಗೆ ಒಟ್ಟ ಏನೋ ಇಲ್ಲಿ ಮನಿ ಬಂದ್ರೆ ಮನಿನೂ ಸರಿಯಾಗಿ ಹಾಕೋಂಗಿಲ್ರಿ ಸರ್. ಒಟ್ಟ ನೀರಿಂದ ಅನುಕೂಲ ಇಲ್ಲ, ಬೋರಿಂದ ಅನುಕೂಲ ಇಲ್ರಿ. ಗುಡಿ ಬಲಿ ಒಂದ್ ಸ್ವಲ್ಪ ಮಾಡೋದಾರ ಅದು ತೆಗಿಸಿದ್ರಿ ಸರ್ ಅವರು. ಒಟ್ಟು ನಮ್ಗೆ ಅಂದ್ರೆ ನಮ್ಮ ಜನರಿಗೆ ಏನೂ ಸೌಲಭ್ಯ ಇಲ್ರಿ. ಅದು ನೀರಿನ ಸಮಸ್ಯೆ ಪಂಚಾಯತಿ ಕೇಳಿದ್ರೆ ಏನಂತಾರೆ ಅವರು? ನೀರಿನ ಸಮಸ್ಯೆ ಒಂದು 15 ವರ್ಷ ಆತ. ಇಲ್ಲಿದಿಲ್ಲ ಇವು ನೀರಿಂದ ಇಲ್ಲಿ ಮಾಡ್ಯಾರಿ ಸರ್. ಎಲ್ಲಿ ಬೇಕಾದ್ರೆ ಈ ಕಡೆ ಬರಂಗ್ ಮಾಡ್ಲಾರ್ದ ಆ ಕಡೆ ಕಟ್ ಮಾಡ್ಕೊಂಡು ಆ ಕಡೆ ಇದು ಮಾಡ್ಕೊಂಡ್ ಬಿಡ್ರಿ ಸರ್. ನಮ್ಮ ಕಡೆ ನೀರೇ ಬರಲ್ಲ. ಆ ಕಡೆ ಮನೆಗೆ ನೀರ್ ಬರ್ತಾವ್ರಿ ಇಂತ ನಾಳಕ. ನಮ್ಮ ಮನೆಗೆ ಅನ್ಕರು ಒಂದ್ ನೀರ್ ಬಂದಿಲ್ಲ. ಇದು ನಮ್ದು ನಿಮಗೆ ಬಂದ್ ಎಷ್ಟು ಕೇಳಿದ್ರ ನೀರಿನ ಮಾಡಿ ಅಂತಾರ, ಬರೇ ಮಾಡ್ತೀವಿ ಅಂತಾರ. ಏನ್ ಬಂದಿದ್ರು ಮಾಡಿದ್ರಿ ಸರ್. ಬಿಡಿಯಲ್ಸರ ಅವ್ರ ಹೆಣ್ಮಕ್ಳು ಇರ್ತಾರಲ್ರಿ ಸರ್, ತೋರ್ಸಿವ್ರಿ. ನಮ್ದು ಒಟ್ಟ ನೀರಿನ ಅನುಕೂಲ ಅಂತ ಸೌರಿಗೆ ಹೇಳಿವ್ರಿ. ಹ್ಞೂನ್ರಿ ಮಾಡ್ರಿ ಅವ್ರ ಅಂತ ಅವ್ರು ನಡ್ಬರ್ಕ್ ಇರ್ತಾರಲ್ರಿ ಸರ್. ಅವ್ರು ಮಾಡೋದು ಒಂದು ಇಬ್ಬರು ಹೆಣ್ಮಕ್ಳು ಸಣ್ಣ ಹುಡುಗರು ಇಟ್ಟು ಹೋಗಿ ನೀರು ತುಂಬಲಾಗ ಗಾಡಿನ ಹುಡುಗರು ಬಿದ್ದೆ ಬಿಟ್ಟಿದ್ರು. ಸುಮ್ಮನೆ ಹೆಂಗ ಏನೋ
ಉಳಿಸಿದ್ರೆ ಉಳಿಸ್ಬಿಟ್ರಿ ಹುಡುಗರು ಎಲ್ರಿ ಅದು ಇಲ್ಲ ಆಚೆ ಕಡೆ ನಮ್ಮ ದೇವಣಗ ಮನೆ ಆ ಕಡೆ ಬರ್ತಾರ ನೀರು ಆ ಕಡೆ ಬರ್ತಾರೆ ಇಲ್ಲ ರೋಡ್ ಹಚ್ಚಿಗೆ ಎಲ್ಲ ಬರ್ತಾರೆ ನಮಗೆ ಭಾಳ ತ್ರಾಸ ಐತಿ ನೋಡ್ರಿ ನೀರಿನ ಈಗ ನೀವು ನೀರು ತರೋ ಜಾಗ ಯಾವುದು ಅಲ್ಲಿ ರೋಡ್ ದಾಟಿ ಹೋಗ್ಬೇಕು ರೋಡ್ ದಾಟಿ ಹೋಗ್ರಿ ಇವ್ರು ಒತ್ತು ಗಾಡಿ ತುಂಬ ಹೋಗ್ತಾರ ಸಾಯೋದು ಗೊತ್ತಿಲ್ಲ ಬದುಕೋದು ಗೊತ್ತಿಲ್ಲ ಮಿಕ್ಕಿ ಬಿಟ್ಟದ್ರಿ ಸರ್ ಹುಡುಗರು ಅನ್ಕರು ರೋಡ್ ದಾಟೆ ಹೋಗ್ತಾರ್ರಿ ಸರ್ ನಮ್ದು ಭಾಳ ಪದ್ಧತಿ ಐತಿ ನೋಡ್ರಿ ಸರ್ ಪಟ್ಕನ ರೋಡಾಗ ಆಸಲಿ ನೀವು ಒಂದೇ ರೀ ನಮ್ಗೇನು ಕೂಳ ಬೇಡ ಏನು ಬೇಡ್ರಿ ಕುಡಿಯಾಕ ನೀರಿನ ಸ್ವಲ್ಪ ಸಿಸಿ ರೋಡ್ಗಳು ನಮಗೂ ಸ್ವಲ್ಪ ಊರಾಗ ಹೆಂಗ ಅನುಕೂಲ ಇರ್ತದೆ ನಮಗೂ ಸ್ವಲ್ಪ ಅನುಕೂಲ ಹಂಗ ಇದ್ರನ್ನ ಬೇಕಲ್ರಿ ಸರ್ ಒಟ್ಟ ಊರಾಗ ಒಟ್ಟ ಅನುಕೂಲ ಇದ್ದಾಗ ನಮ್ಗೆ ಒಟ್ಟ ಅನುಕೂಲ ಇರಲ್ರಿ ಒಂದು ಸಿಸಿ ರೋಡ್ ಇಲ್ಲ ಚರಂಡಿ ಇಲ್ಲ ಏನಿಲ್ರಿ ಅದು ನೀರು ಸರ್ ಇದು ಗುಮ್ಮೇಲೆ ಆದ್ರಿ ಸರ್ ಅಲ್ಲಿ ಅದ್ರ ಬೋರ್ ಅದು ನೀರು ಒಟ್ಟ ಜಗ್ಗೋಲ್ರಿ ನೀರನ್ನ ಬೆಳಂಗಿಲ್ರಿ ಒಟ್ಟ 1 ಕಿಲೋಮೀಟರ್ ತರ್ಬೇಕು 1 ಕಿಲೋಮೀಟರ್ ತರ್ಬೇಕು ಸರ್ ಇಲ್ಲಿ ಗುಮ್ಮಿಲಿ ನಮ್ಮದು ಅಲ್ಲಿ ಆದ್ರಿ ಸರ್ ಅಲ್ಲಿ ಬೋರ್ ಅದ್ರಿ ಸರ್ ಅಲ್ಲಿನೂ ಹೋಗಿ ತರ್ತಾರೆ ಹ್ಞೂ ಅಲ್ಲಿಂದ ರೋಡ್ ಎಲ್ಲ ಬಾಯಿಗಳು ತರ್ತಾರೆ ಸ್ವಲ್ಪ ಸೈನ್ಯ ದೂರ ನೋಡ್ರಿ ತಗೊಂಡು ಹೋಗ್ಬಿಟ್ರಿ ಸರ್ ಮೊನ್ನೆ ಎಲ್ಲಾರ್ದು ಮನೆ ಬಂದು ಕಟ್ ಮಾಡ್ಕೊಂಡ್ ಹೋಗ್ಯಾನ್ರಿ ಸರ್ ಎಂದ ಬಂದಿದ್ರು ಅವ್ರು ಈಗ ಬಂದು 1 ತಿಂಗಳಾಯ್ತು ನೋಡ್ರಿ ಸರ್ ನಾ ಏನ ಮೀಟರ್ ಅದಾವ ನಿಮ್ಗೆ ಮಿಟ್ರ್ ಅದ್ರಿ ಸರ್ ಮಿಟ್ರ್ ಮತ್ತೆ ರೊಕ್ಕ ಹೆಂಗ್ ವಸೂಲ್ ಮಿಟ್ರ್ ಅದಾವ ಸರ್ ಎಲ್ಲದಾವ ಅವ್ರೇನಂದ್ರಿ ಫ್ರಿಜು ಫ್ಯಾನು ಎಲ್ಲ ಚಾಲು ಮಾಡ್ಕೋರಿ ನಿಮ್ಗೆಲ್ಲ ತಿಂಡಿ ಐದ್ರಿ 5 ವರ್ಷ ತನಕ ಹೇಳಿದ್ರಿ ಸಿದ್ದರಾಮಯ್ಯ ಆದ್ರೂ ಮಾತ್ರ